ನೀವು ಅಂದ್ಕೊಳ್ತಿರ್ಬೋದು, ಇವನೇನು ಹುಚ್ಚನ, ಇವನೇ ಚುಚ್ಕೊಂಡು ಇವನೇ ಟೇಪ್ ಸುತ್ಕೊಳ್ತಿದ್ದಾನಲ್ಲ ಅಂತ. ಇಲ್ಲಿ ನನ್ನ ಕಷ್ಟ ಕೇಳೋರು ಯಾರೂ ಇಲ್ಲ. ಹಾಗಂತ ನನ್ನ ಕತೆ ಇನ್ನೇನು ಮುಗಿದಿಲ್ಲ. ನನ್ನ ಕಷ್ಟ ಕೇಳೋನು ಒಬ್ಬ ಇದ್ದಾನೆ. ಆದರೆ ನನ್ನ ಕಷ್ಟ ಹೇಳಿ ಅವನ್ನ ಸುಮ್ಮನೆ ಬಿಡಕ್ಕೆ ನಾನೇನು ದೇವ್ರ? ನಂಗಾದ ನೋವು ಅವನಿಗೂ ಆಗಬೇಕು. ನಾನು ಕೊಡೋ ಒಂದೊಂದು ಪಂಚು ಅಮ್ಮ, ಬಿಡಿಬೇಡ, ತುಂಬ ನೋವಾಗ್ತಿದೆ. ನಾನು ಸತ್ತರೆ ನೀನು ಸಾಯ್ತೀಯ, ಅದು ನಿನ್ಗೂ ಗೊತ್ತು. ಇಲ್ಲಿ ಕಾಪಾಡಿ ಕಾಪಾಡಿ ಅಂತ ಕಿರ್ಚಿದ್ರು, ಯಾರು ಬರಲ್ಲ, ಅದು ನನಗೆ ಗೊತ್ತು. ಇಲ್ಲಿ ನಿನ್ನ ಕಷ್ಟ ಯಾರಾದರೂ ಕೇಳ್ತಾರಂತ ಕಾಯ್ಕೊಂಡು ಕೂತ್ಕೊಂಡಿದೀಯಾ? ಇಲ್ಲ, ಇಲ್ಲಿ ನಿನ್ನ ಕಷ್ಟ ಯಾರೂ ಕೇಳಲ್ಲ. ನಮ್ಗಾದ ನೋವನ್ನ ನಾವೇ ಅನುಭವಿಸ್ಬೇಕು. ಇಲ್ಲಿ ಎಲ್ಲರೂ ಅವ್ರವ್ರ ಟೈಮಿಗೆ ಬಂದು ಹೋಗ್ತಾರಷ್ಟೇ. ಇನ್ನು ಒಂದೇ ಒಂದು ಏಟ್ ನಂಗೆ ಹೊಡೆದ್ರು ಅದ್ರ ಪರಿಣಾಮ ಬೇರೆ ಆಗುತ್ತೆ. ನೀನ್ ನರಕದ ಬಾಗಿಲು ತೆಗೆಯೋನು ನಾನೇ, ಆ ನರಕದಲ್ಲಿ ಸುಟ್ಟೋಗೋನು ನೀನೆ. ಬದಲಾದ್ರೆ ಆಗು, ಇಲ್ಲ ಇಷ್ಟೆ. ನಾನು ಬದಲಾಗ್ತೀನಿ. ನನ್ನ ಅಂತರಂಗನ ನಾನು ಯಾವತ್ತೂ ಹೊಡೆಯಲ್ಲ, ಬೆಳೆಯಲ್ಲ. ಇನ್ನು ಏನೇ ಕಷ್ಟ ಬಂದರೂ ನಾನೇ ಎದುರಿಸ್ತೀನಿ. ಸರಿ, ಮತ್ತೆ ಸಿಗೋಣ. ಇಲ್ಲಿ ನನ್ನ ಕಷ್ಟ ಕೇಳೋಕ್ಕೊಬ್ಬನೂ ಇರಲಿಲ್ಲ. ಕೊನೆಗೆ ನನ್ನ ಹತ್ರ ಬಂದು ನನ್ನ ಕಣ್ಣೀರು ಒರೆಸಿ ನಾನಿದ್ದೀನಂತ ಹೇಳೋಕ್ಕಾದ್ರೂ ನನಗೆ ನಾನೇ ಬೇಕಾಯಿತು.